ಅಂತ ನಾನು ಶ್ರೀನಿವಾಸು, ನಮ್ಮ ಸದಸ್ಯರಾದಂಥ ನಾರಾಯಣ ಸ್ವಾಮಿ ಅವರು, ಸುರೇಶ್ ಅವರು, ಸಿದ್ದರಾಜ್ ಅವರು, ವೆಂಕಟರಾಮ್ ಅವರು ಹಾಗೂ ಕೇತಮ್ನವರು, ನಮ್ಮ ಎಲ್ಲ ಸಮಿತಿಯವರು ಈ ಒಂದು ದಿನ ಒಂದು ನಮ್ಮಲ್ಲಿ ಸಂಗ್ರಹದಂಥ ಒಂದು ಜಾತ್ರೆಯಲ್ಲಿ ದಿನನಿತ್ಯ ಒಂದು ಭಕ್ತಾದಿಗಳು ಉಂಡಿಗೆಗೆ ಹಾಕಿದಂಥ ಹಣವನ್ನು ಇವತ್ತು ನಾವು ಅದನ್ನು ಎಣಿಕೆಯನ್ನು ಪ್ರಾರಂಭಿಸಿ ನಮ್ಮ ತಹಸೀಲ್ದಾರ್ ಅವರ ಮುಖಾಂತರ ನಾವು ಇವತ್ತು ಪ್ರಾರಂಭ ಮಾಡಿದ್ದೀವಿ. ಈ ಒಂದು ಜನ ಬಂದಂಥವರು ಭಕ್ತಾದಿಗಳಿಗೆ ಅನುಕೂಲವಾಗಲಿ ಅಂತ ಒಂದು ದಾಸೋಹಕ್ಕೆ ಇರ್ಬೋದು, ದೇವಾಲಯದ ಅಭಿವೃದ್ಧಿಗೆ ಆಗಿರ್ಬೋದು, ಈ ಹಣವನ್ನು ನಾವು ನಿಯೋಗ ಮಾಡ್ಕೊತಾ ಇದ್ದೀವಿ. ನಾವು ವರ್ಷದಲ್ಲಿ ಒಂದು ನಮಗೆ ಜನವರಿ 15ನೇ ತಾರೀಕು ಇಲ್ಲಿ ಚಿಕ್ಕ ಜಾತ್ರೆ ನಡೀತದೆ. ಮತ್ತು ಆಮೇಲೆ ಶ್ರಾವಣ ಶನಿವಾರ 4 ಶ್ರಾವಣ ಶನಿವಾರ ಇಲ್ಲಿ ಭಾಳ ಅದ್ಭುತವಾಗಿ ಒಂದು ಸ್ವಾಮಿಯ ಒಂದು ಉತ್ಸವ ನಡೀತದೆ. ಆಮೇಲೆ ಏಪ್ರಿಲ್ ಮತ್ತು ಮೇ ಫಸ್ಟ್ ವಾರದಲ್ಲಿ ಇಲ್ಲಿ ದೊಡ್ಡ ತೇರು ನಡೀತದೆ. ಈ ಒಂದು ಎಲ್ಲ ಒಂದು ಬಂದಂಥ ಒಂದು ಸನ್ನಿವೇಶ ಭಕ್ತಾದಿಗಳು ಹೆಚ್ಚು ಬಂದು ಈ ಒಂದು ದೇವಸ್ಥಾನಕ್ಕೆ ಅನುಕೂಲವಾದಂಥ ಭಕ್ತಾದಿಗಳು ಧನ ಸಹಾಯನ ಮತ್ತು ಧಾನ್ಯ ಸಹಾಯ ಎಲ್ಲನೂ ಕೂಡ ಮಾಡ್ತಾರೆ. ಇಲ್ಲಿ ದಾಸೋಹ ಕೂಡ ದಿನನಿತ್ಯ ನಡೀತದೆ. ಎಲ್ಲ ಒಂದು ಭಕ್ತಾದಿಗಳು ಬಂದು ಶ್ರತವನ್ನು ನಿಯೋಗ ಮಾಡ್ಕೊಂಡು ಹೋಗ್ತಾರೆ. ಇಲ್ಲಿ ಬಂದಂಥ ಹಣವನ್ನು ನಾವು ದಾಸೋಹ ಇರ್ಬೋದು, ದೇವಾಲಯದ ಅಭಿವೃದ್ಧಿಗಿರ್ಬೋದು, ನಾವು ಅದನ್ನು ನಿಯೋಗ ಮಾಡ್ಕೊತಾ ಇದ್ದೀವಿ. ನಾವು ವರ್ಷದಲ್ಲಿ ಒಂದು 4 ಬಾರಿ ನಾವು ಗೋಲ್ಕವನ್ನು ನಾವು ಉಂಡಿನ ಹೊಡಿತೀವಿ. ಅದರಲ್ಲಿ ನಮಗೆ ಒಂದು ಉಂಡಿ ಹಣದಲ್ಲಿ ಒಂದು ಟೈಮಲ್ಲಿ ಒಂದು 25-30 ಲಕ್ಷ ರೂಪಾಯಿಗಳು ಬರುತ್ತೆ. ಈ ಹಣವನ್ನು ನಾವು ನಮಗೆ ಈ ದೇವಾಲಯಕ್ಕೆ ಸಂಬಂಧಪಟ್ಟಂಥ ಬ್ಯಾಂಕ್ ಆದಂಥ ಕರ್ನಾಟಕ ಬ್ಯಾಂಕ್ಗೆ ನಾವು ಅದನ್ನು ಜಮಾ ಮಾಡಿ ಅಲ್ಲಿಂದ ಅದನ್ನು ನಮ್ಮ ಇಒ ಇದ್ದಾರೆ, ನಮ್ಮ ಸಮಿತಿಯವರು ಇದ್ದಾರೆ, ಅಲ್ಲಿ ನಮ್ಮ ಇಲ್ಲಿ ಏನು ಕೆಲಸಕ್ಕೆ ಅದನ್ನು ನಾವು ಅಲ್ಲಿಂದ ಡ್ರಾ ಮಾಡ್ಕೊಂಡು ನಿಯೋಗ ಮಾಡ್ತಾಯಿದ್ದೀವಿ. ಈ ಒಂದು ದೇವಾಲಯ ಇನ್ನೂ ಕೂಡ ಭಾಳ ಪ್ರಸಿದ್ಧವಾದಂಥ ದೇವಾಲಯ. ಇನ್ನೂ ಹೆಚ್ಚು ಜನಕ್ಕೆ ನಾವು ಇಲ್ಲಿ ಒಂದು ಸೇವೆಗಳನ್ನು ಮಾಡೋಕ್ಕೆ ಒಂದು ಅವಕಾಶ ಮಾಡ್ತಾಯಿದ್ವಿ. ಭಕ್ತಾದಿಗಳು ಕೂಡ ಇಲ್ಲಿ ಎಲ್ಲ ಒಂದು ತಮ್ಮ ಸ್ವಂತ ಖರ್ಚಿನಲ್ಲಿ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಿಕೊಡ್ತಾ ಇದ್ದಾರೆ. ಅವರಿಗೆ ನಾವು ಕೂಡ ಧನ್ಯವಾದ ನಮ್ಮ ಸಮಿತಿಯಿಂದ ಮತ್ತು ನಮ್ಮ ದೇವಾಲಯ ಸಿಬ್ಬಂದಿಯವರಿಂದ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ನಮ್ಮ ಮಾತನ್ನು ನಿಮ್ಮ ಇವ್ರ ಸಮಿತಿಯವ್ರನ್ನ ಪರಿಚಯ ಮಾಡ್ಕೊಳ್ಳಿ. ನನ್ನ ಹೆಸರು ನಾರಾಯಣ ಸ್ವಾಮಿ ಅಂತ, ವ್ಯವಸ್ಥಾಪನಾ ಸಮಿತಿ ಸದಸ್ಯರು. ಈ ದೇವಾಲಯದಕ್ಕೆ ಇನ್ನೂ ಸುಮಾರು ಅಭಿವೃದ್ಧಿ ಕೆಲಸಗಳಾಗಬೇಕಾಗಿದೆ. ಈಗ ಹೈಟೆಕ್ ಸೋಲಾರ್ ಹಾಕಿಸ್ಬೇಕು, ಕುಡಿಯೋ ನೀರಿನ ವ್ಯವಸ್ಥೆ ಆಗಬೇಕು, ಹಾಗೆ ವಿದ್ಯುತ್ ಶಕ್ತಿ ವ್ಯವಸ್ಥೆ ಆಗಬೇಕು, ಹೈಟೆಕ್ ಒಂದು ದಾಸೋಹ ಆಗಬೇಕು, ಮತ್ತು ರಸ್ತೆ ನವೀಕರಣ ಆಗಬೇಕು, ಅಗಲೀಕರಣ ಆಗಬೇಕು. ಇದಕ್ಕೆಲ್ಲ ಮಾನ್ಯ ಶಾಸಕರು ಒತ್ತು ಕೊಟ್ಟು ಸಾಕಷ್ಟು ಅನುದಾನವನ್ನು ಬಿಡುಗಡೆ ಮಾಡ್ತಿದ್ದಾರೆ. ಮತ್ತು ದಾನಿಗಳು ಸಹ ಸಾಕಷ್ಟು ಹಣವನ್ನು ವಿನಿಯೋಗ ಮಾಡ್ತಿದ್ದಾರೆ. ಇನ್ನೂ ಹೆಚ್ಚು ಅಭಿವೃದ್ಧಿ ಆಗಬೇಕು. ದಾನಿಗಳನ್ನ ನಾವು ಈ ವ್ಯವಸ್ಥಾಪನಾ ಸಮಿತಿಯಿಂದ ಅವನ್ನೆಲ್ಲ ಭೇಟಿ ಮಾಡಿ ಅಭಿವೃದ್ಧಿಪಡಿಸಲು ನಾವು ಇಚ್ಛೆ ಪಡ್ತೀವಿ.